Hi, money number friends. Welcome to Money Number. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ. ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ಈ ದಿನ ನಾವು ಜಿ ಆ್ಯಂಡ್ ಹೆಚ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಜಿ ಹೆಸರಿಂದ ಶುರುವಾಗೋ ವ್ಯಕ್ತಿಗಳು ಹೇಗಿರ್ತಾರೆ, ಹೆಚ್ಚಿಂದ ಶುರುವಾಗೋ ವ್ಯಕ್ತಿಗಳು ಹೇಗಿರ್ತಾರೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಿಮ್ಮ ಜೀವನದಲ್ಲಿ ಈ 5 ಪಂಚರತ್ನಗಳನ್ನ ಅಳವಡಿಸ್ಕೊಂಡಿಲ್ವಾ? ಹಾಗಾದರೆ ನಿಮಗೆ ಲಾಸ್, ನನಗಲ್ಲ. ಯಾಕೆಂದರೆ ಡೆಫಿನೆಟಾಗಿ ಸಕ್ಸಸ್ನ ಕೊಡುವ, ದುಡ್ಡನ್ನು ಆಕರ್ಷಣೆ ಮಾಡುವ ಮನುಷ್ಯನಿಗೆ ಮುಖ್ಯವಾಗಿ ಏನೆಲ್ಲ ಬೇಕು ಹೇಳಿ ಫ್ರೆಂಡ್ಸ್? ಸಕ್ಸಸ್ ಬೇಕು ಜೀವನದಲ್ಲಿ. ಅಂದರೆ ನಾವು ಮಾಡೋ ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಸಕ್ಸಸ್ ಆಗಬೇಕು. ಆ ಸಕ್ಸಸ್ ಆದಮೇಲೆ ಏನು ಬೇಕು? ಒಳ್ಳೆ ಹೆಸರು ಪಡಿಬೇಕು. ಅದಾದಮೇಲೆ ಏನು ಬೇಕು? ದುಡ್ಡು ಬರಬೇಕಲ್ವಾ? ಬರೀ ನೇಮ್ ಇದ್ದರೆ ಸಾಕಾಗಲ್ಲ, ದುಡ್ಡನ್ನ ಪಡಿಬೇಕು. ಆ ದುಡ್ಡಿದ್ರೇ ಅಲ್ವಾ ಜೀವನ ಈಗ. ಸೊ ಮನಿ ಅಂದರೆ ದುಡ್ಡನ್ನ, ಹಣನ ಆಕರ್ಷಣೆ ಮಾಡಬೇಕು, ಹಣನ ನಾವು ಸಂಪಾದನೆ ಮಾಡಬೇಕು, ಒಂದು ಒಳ್ಳೆ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡಬೇಕು ಅಂದ್ಕೊಳೋರು ದಯವಿಟ್ಟು ಈ ಪಂಚರತ್ನಗಳ ಫಾಲೋ ಮಾಡಿ. ಇಟ್ಸ್ ಎ ಸೈನ್ಸ್ ಸಬ್ಜೆಕ್ಟ್ ಇದು, ಅಕಲ್ಟ್ ಸೈನ್ಸ್ ಅಂತ ಹೇಳ್ತೀವಿ. ನಿಮ್ಮ ಒಂದು ಜೀವನನ ಒಂದು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗುವ ಒಂದು ವಿಜ್ಞಾನ ಇದು. ಸೊ ಈ ಪಂಚರತ್ನಗಳು ಯಾರಾದರೂ ಫಾಲೋ ಮಾಡ್ತಾ ಇದ್ದೀರಾ, ಇಂಪ್ಲಿಮೆಂಟ್ ಮಾಡಿದ್ದೀರಾ ಈ 5 ಅಂದರೆ ಡೆಫಿನೆಟ್ಟಾಗಿ ನೀವು ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ತೀರಾ, ಒಳ್ಳೆ ನೇಮ್ ಫೇಮ್ ಪಡಿತೀರಾ, ದುಡ್ಡನ್ನ ಸಮಾಜದಲ್ಲಿ ಪಡೆದು ಧನವಂತರಾಗಿ ಜೀವಿಸ್ತೀರ, ಕೋಟ್ಯಾಧಿಪತಿಗಳಾಗಿ ಜೀವಿಸೋದ್ರಲ್ಲಿ ಡೌಟೇ ಇಲ್ಲ. ಸೊ ಅಷ್ಟು ಪವರ್ಫುಲ್ ನ್ಯೂಮರಾಲಜಿ ಆ್ಯಂಡ್ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬಹುದು. ಅಷ್ಟು ಫಾಲೋ ಆಗೋಕ್ಕೂ ತುಂಬ ಸಿಂಪಲ್ ರೆಮಿಡೀಸ್ ಆ್ಯಂಡ್ ಸಿಂಪಲ್ ಥಿಂಗ್ಸ್. ಈ ಪಂಚರತ್ನಗಳನ್ನ ನೀವು ಇಂಪ್ಲಿಮೆಂಟ್ ಮಾಡಿ. ಇನ್ನು ಡೀಪಾಗಿ ತಿಳ್ಕೊಬೇಕು ಅಂದರೆ ಕನ್ಸಲ್ಟೇಷನ್ ತೊಗೊಂಡು ಬರ್ಬೋದು. ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಫಸ್ಟು ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ, ಲಕ್ಕಿ ಮೊಬೈಲ್ ನಂಬರ್ ತಗೊಳ್ಳಿ, 3ನೇದು ಲಕ್ಕಿ ವೆಹಿಕಲ್ ನಂಬರ್, 4ನೇದು ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್, 5ನೇದು ವೆರಿ ಇಂಪಾರ್ಟೆಂಟ್ ಲಕ್ಕಿ ಮ್ಯಾರೇಜ್ ಡೇಟ್. ನಿಮ್ಮ ಮ್ಯಾರೇಜ್ ಡೇಟ್ ಏನಾದರೂ ರಾಂಗ್ ಡೇಟ್ಸಲ್ಲಿ ಅಂದರೆ 8, 4, 2 ಈ ಥರ ಇದರಲ್ಲಿ ಏನಾದರೂ ಕಾಂಬಿನೇಷನ್ಸು ನೋಡ್ಕೋಬೇಕಾಗತ್ತೆ. ಸೊ ಈ ಡೇಟ್ಸಲ್ಲಿ ಏನಾದರೂ ಮ್ಯಾರೇಜ್ ಆಗಿದ್ದು, ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಕಿಚ ಅಂತ ಕಿತ್ತಾಡ್ತಾ ಇರ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಯಾವಾಗಲೂ ವೈರಾಗ್ಯ, ದೂರ ಇದ್ದೀರಾ, ವೈಫಿಂದ ಹಸ್ಬೆಂಡ್ ದೂರ ಇದ್ದಾರೆ, ಹಸ್ಬೆಂಡಿಂದ ವೈಫ್ ದೂರ ಇದ್ದಾರೆ, ಬಾಂಧವ್ಯ ಇಲ್ಲ, ಸುಖ ಸಂತೋಷ ಏನೂ ಇಲ್ಲ, ಡೈವರ್ಸ್ವರೆಗೂ ಹೋಗಿದೆ, ಅಥವಾ ಡೈವರ್ಸ್ ಕೇಸ್ ನಮಗೆ ಕೋರ್ಟಲ್ಲಿ ಆಗಲೇ ನಡೀತಾ ಇದೆ ಅನ್ನೋ ಒಂದು ವ್ಯಕ್ತಿಗಳು ಇಮಿಡಿಯೇಟಾಗಿ ನೀವು ಕನ್ಸಲ್ಟೇಷನ್ ತಗೊಂಡು ನಮ್ಮನ್ನು ಕಾಂಟ್ಯಾಕ್ಟ್ ಆಗಬಹುದು. ಅದಕ್ಕೆ ಸೊಲ್ಯೂಷನ್ ಅನ್ನೋದು ನಾವು ಕೊಡ್ತೀವಿ. ಆ್ಯಂಡ್ ಸೆಪ್ಟೆಂಬರಲ್ಲಿ ಇದನ್ನು ರೀಮ್ಯಾರೇಜ್ ಅಂತ ಹೇಳ್ತೀವಿ, ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಅಂತ ಹೇಳ್ತೀವಿ. ಸೊ 1 ಸೂಪರ್ ಕೋಡ್ ಅನ್ನೋದು ನಮಗೆ ಸೆಪ್ಟೆಂಬರಲ್ಲಿ ಬರ್ತಾ ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಅಲ್ಲೇ ಇರುತ್ತೆ. ಸೊ ನೀವು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಈ ಪ್ರಾಬ್ಲಮ್ಸ್ ಇರೋರು ನಾವು ನಿಮಗೆ ಬೆಸ್ಟ್ ಸೊಲ್ಯೂಷನ್ ಅನ್ನೋದು ಕೊಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲ, ಓನ್ಲಿ ವೈಫ್ ಆ್ಯಂಡ್ ರಿಲೇಷನ್, ಹಸ್ಬೆಂಡ್ ರಿಲೇಷನ್ ಸರಿ ಇಲ್ಲ ಅಂತಂದ್ರೇ ಅಲ್ಲ, ವೈಫ್ ಆ್ಯಂಡ್ ಹಸ್ಬೆಂಡ್ ಚೆನ್ನಾಗಿದ್ದೀವಿ ಆದರೆ ಒಳ್ಳೆ ಎಷ್ಟೋ ಕಷ್ಟಪಡ್ತಾ ಇದ್ದೀನಿ ಲೈಫಲ್ಲಿ, ಯಾರು ಹೇಳಿದ್ದು ಎಲ್ಲವನ್ನು ನಾನು ಫಾಲೋ ಮಾಡಿದ್ದೀನಿ, ಆದರೂ ಜೀವನದಲ್ಲಿ ನಾನು ಸಕ್ಸಸ್ನ ನೋಡಲೇ ಇಲ್ಲ, ಒಳ್ಳೆ ನೇಮ್ ಫೇಮ್ ದುಡ್ಡು ಎಲ್ಲವನ್ನು ನಾನು ಪಡೀಲೇ ಇಲ್ಲ, ಜೀವನದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೀನಿ, ಕಾರಣ ಏನು ಅಂತ ನಿಮಗೇನಾದರೂ ಜಿಗುಪ್ಸೆಯಿಂದ ನೀವು ಜೀವಿಸ್ತಾ ಇದ್ದೀರಾ ಲೈಫ್ನ ಅಂದ್ರೂ ನೀವು ಕಾಂಟ್ಯಾಕ್ಟ್ ಆಗಿ ಅದಕ್ಕೆ ಕಾರಣಗಳು ಏನು ಎತ್ತ ಎಲ್ಲವನ್ನು ನೀವು ನ್ಯೂಮರಾಲಜಿಯಲ್ಲಿ ತಿಳ್ಕೊಬೋದು. ಆ್ಯಂಡ್ ಸಕ್ಸಸ್ಫುಲ್ ಲೈಫ್ನ ನೀವು ಪಡಿಬೋದು. ಈ ಪಂಚರತ್ನಗಳನ್ನ ಇಂಪ್ಲಿಮೆಂಟ್ ಮಾಡಿ ತುಂಬ ಈಸಿಯಾಗಿ ನಿಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡೋಗುತ್ತೆ, ಧನವಂತರಾಗ್ತೀರಾ, ಕೋಟ್ಯಾಧಿಪತಿಗಳಾಗಿ ಒಳ್ಳೆಯ ಹೆಸರನ್ನ ಪಡಿತೀರ. ಸೊ ಇವಾಗ ನಾವು ಜಿ ಅಕ್ಷರದಿಂದ ನೀವೇನಾದರೂ, ನಿಮ್ಮ ಹೆಸರೇನಾದರೂ ಮೊದಲಾಗ್ತಾ ಇದ್ದರೆ ಹೇಗಿರುತ್ತೆ? ಈ ವ್ಯಕ್ತಿಗಳು ತುಂಬ ಬುದ್ಧಿವಂತರು, ತುಂಬ ಬುದ್ಧಿ ಚಾತುರ್ಯ, ವಾಕ್ ಚಾತುರ್ಯ, ತುಂಬ ನಾಲೆಜ್
ಅಪಾರವಾದ ನಾಲೆಜ್ನ ಹೊಂದಿರ್ತಾರೆ, ತುಂಬ ಬೇಗ ಫ್ರೆಂಡ್ಸ್ನ ಮಾಡ್ಕೊತಾರೆ, ಈಸಿಯಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ, ಕಮ್ಯುನಿಕೇಷನ್ ಅದ್ಭುತವಾಗಿರುತ್ತೆ. ಆ್ಯಂಡ್ ಇವ್ರಿಗೆ ಬಿಸ್ನೆಸ್ ಸೂಟಬಲ್ಲ ಅಥವಾ ಜಾಬ್ ಸೂಟಬಲ್ ಅಂದರೆ ಎರಡು ಈಕ್ವಲ್ ಅಂತಲೇ ಹೇಳ್ಬೋದು, ಈಕ್ವಲ್ 50-50 ಅಂತಲೇ ಹೇಳ್ಬೋದು. ಚೆನ್ನಾಗೇ ಎರಡು ಯಾವುದ್ರಲ್ಲಾದರೂ ಹೋಗ್ಬೋದು. ಆ್ಯಂಡ್ ಇವರು ಯಾವ ಥರ ಒಂದು ಇದು ಮಾಡ್ಬೋದು ಅಂದರೆ, ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಒಳ್ಳೆ ಹೆಸರನ್ನ ತಗೊತಾರೆ, ಕೀರ್ತಿನ ತಗೊತಾರೆ ಇವರು. ಮೀಡಿಯಾ ಅಂದರೆ ಲೈಕ್ ನಾವು ಇವಾಗ ಹೆಂಗೆ ಸೋಷಿಯಲ್ ಮೀಡಿಯಾಸಲ್ಲಿ ಮಾಡ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಮಾಡ್ಬೋದು, ಅಕಲ್ಟ್ ಸೈನ್ಸ್ಗೆ ಇವರು ಬರ್ಬೋದು, ಮಾಡಬಹುದು. ಇದು ಡಾಕ್ಟರ್ ಸಹ ಆಗಬಹುದು ಇವರು, ಈ ವ್ಯಕ್ತಿಗಳು, ಈ 3 ಅಲ್ಲ ಸಾರಿ ಜಿ ಇಂದ ಇವ್ರ ಹೆಸರೇನಾದರೂ ಮೊದಲಾಗ್ತಾರೆ. ಒಳ್ಳೆ ಡೈರೆಕ್ಟರ್ಸು, ಡಾಕ್ಟರ್ಸು ಎಲ್ಲ ಆಗುವ, ಮ್ಯೂಸಿಕ್ ಡೈರೆಕ್ಟರ್ಸ್ ಸಹ ಆಗ್ಬೋದು. ಮೀಡಿಯಾ ರಂಗದಲ್ಲಿ ಇವ್ರಿಗೆ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಅನ್ನೋದು ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರಿಗೆ ಯಾವುದು ಲಕ್ಕಿ ನಂಬರ್ಸ್ ಅಂದರೆ ಇವ್ರಿಗೆ 1 and 3 ಆ್ಯಂಡ್ ಆಲ್ಸೋ 9 ಸಹ ಇವ್ರಿಗೆ ಒಳ್ಳೆ ಲಕ್ನ ಕೊಡುತ್ತೆ. ಆ್ಯಂಡ್ ಈಗ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೆಚ್ಚಿಂದ ನಿಮ್ಮ ಹೆಸರು ಏನಾದರೂ ಶುರು ಆಗ್ತಾ ಇದೆಯಾ, ಹೇಗಿರುತ್ತೆ, ಇವ್ರು ಹೇಗಿರ್ತಾರೆ, ಇವ್ರ ವ್ಯಕ್ತಿತ್ವ ಏನು, ಕಲರ್ಸ್ ಏನು, ಲಕ್ಕಿ ನಂಬರ್ಸ್ ಏನು ಎಲ್ಲ ತಿಳ್ಕೊಬೇಕಂತಿದೆಯಾ ತಾನೆ? ಹಾಗಾದರೆ ಬೇಗ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ನಿಮಗಾಗಿ ನಾನು ಈ ಇನ್ಫಾರ್ಮೇಷನ್ ಕೊಡೋಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ಅನ್ನೋ ವ್ಯಕ್ತಿಗಳು ತುಂಬ ಅದ್ಭುತವಾದ ಒಂದು ವ್ಯಕ್ತಿತ್ವನ ಹೊಂದಿರ್ತಾರೆ. ಇವರು ಅಷ್ಟೇ ಬೇಗ ಫ್ರೆಂಡ್ಸ್ನ ಮಾಡ್ಕೊತಾರೆ. ತುಂಬ ಬ್ರಾಡ್ ಮೈಂಡೆಡ್ ಪೀಪಲ್ಲು, ಬ್ಯಾಲೆನ್ಸ್ಡ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಒಳ್ಳೆಯ ಒಂದು ಆಕರ್ಷಣೀಯ ಒಂದು ಫಿಸಿಕ್ಕನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ ಇವರು. ನೋಡೋಕ್ಕೆ ಕೂಡ ತುಂಬ ಆಕರ್ಷಣೀಯಾಗೇ ಇರ್ತಾರೆ ಇವರು. ಎಲ್ಲರೂ ಇವ್ರನ್ನ ತುಂಬ ಇಷ್ಟಪಡ್ತಾರೆ, ಅಷ್ಟು ಒಳ್ಳೆ ವ್ಯಕ್ತಿತ್ವನ ಇವರು ಹೊಂದಿರ್ತಾರೆ. ಆ್ಯಂಡ್ ಇವ್ರಿಗೆ ಏನು ಸೂಟಬಲ್ ಅಂದರೆ ಎರಡು ಸೂಟಬಲ್. ಬಿಸ್ನೆಸ್ಸು ಇವ್ರು ಮಾಡ್ಬೋದು, ಒಳ್ಳೆ ಸಕ್ಸಸ್ನ ಪಡೀತಾರೆ. ಜಾಬ್ ಸಹ ಒಳ್ಳೆ ಸಕ್ಸಸ್ನ ಇವರು ತಗೊಂಬರ್ತಾರೆ. ಬರೀ ಲೆಟರ್ ಒಂದೇ ಅಲ್ಲ, ಇದರಲ್ಲಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕೇರ್ಫುಲ್ಲಾಗಿ ಕನ್ಸಲ್ಟೇಷನ್ ತಗೊಂಡೆ ನೋಡ್ಕೋಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಸಹ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಇದು ಜಸ್ಟ್ ಅಕ್ಷರಗಳ ಪ್ರಕಾರ ಹೇಗಿರುತ್ತೆ, ವ್ಯಕ್ತಿತ್ವ ಹೇಗಿರುತ್ತೆ, ಅವ್ರಿಗೆ ಲಕ್ಕಿ ಕಲರ್ಸ್ ಏನು, ಈ ಎಲ್ಲವನ್ನು ನಾನು ತಿಳಿಸ್ತಾ ಇದ್ದೀನಿ ಕಾಮನ್ ಆಗಿ. ಓಕೆ. ಆ್ಯಂಡ್ ಈ ವ್ಯಕ್ತಿಗಳು ಲಕ್ಕಿ ಕಲರ್ಸ್ ಏನು, ಈ ವ್ಯಕ್ತಿಗಳಿಗೆ ಲಕ್ಕಿ ಕಲರ್ಸ್ ಅಂದರೆ ತುಂಬ ಲಕ್ಕಿ ಅಂದರೆ ಲಕ್ ಕೊಡೋದು 5 and 6. ತುಂಬಾ ಲಕ್ ಅನ್ನೋದು ಇವ್ರಿಗೆ ತಗೊಂಬರುತ್ತೆ ಅನ್ನೋರಿಗೆ. ಆ್ಯಂಡ್ ಲಕ್ಕಿ ಕಲರ್ಸ್ ಬಂದು ವೈಟ್ ಗ್ರೀನ್ ಯೂಸ್ ಮಾಡ್ಬೋದು. ತುಂಬ ಲಕ್ ಅನ್ನೋದು ಇವ್ರಿಗೆ ಈ ಕಲರ್ಸ್ ತಗೊಂಬರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರ ಜೊತೆ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಹ್ಯಾಪಿ ಭಾರತ್.